ಬೋಲೋ ಯೇಸು ಮಹಾರಾಜ್ ಕಿ ಜೈ. ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ಆಮೇಲೆ ಎಲ್ಲರೂ ಹೊಂದಿಸ್ತಾ ಅದನ್ನೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಎಲ್ಲರೂ ಹೆಂಗಿದ್ದೀರಮ್ಮ? ಚೆನ್ನಾಗಿದ್ದೀರಿ? ಓಕೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇರಲಿ, ಹಲ್ಲೆಲೂಯಾ. ಓಕೆ, ಪ್ರೈಸ್ ಲಾರ್ಡ್. ದೇವರು ಮತ್ತೆ ಪುನಃ ತನ್ನ ಸನ್ನಿಧಾನಕ್ಕೆ ಕರೆದುಕೊಂಡು ಬಂದಿದ್ದಕ್ಕಾಗಿ ದೇವರಿಗೆ ವಂದಿಸ್ತಾ ಇದ್ದೇವೆ. ಸಮಯದಲ್ಲಿ ಓದುವಾರ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದವರಾಗಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಆತನ ನಾಮದ ಒಂದು ಶ್ರೇಷ್ಠತೆ ಯಾವುದಾಗಿದೆ ಎಂಬುದಾಗಿ, ದೇವರ ನಾಮ ಎಂತಹ ನಾಮವಾಗಿದೆ ಎಂಬುದಾಗಿ ನಾವು ಅನೇಕ ಸಂಗತಿಗಳನ್ನು ಧ್ಯಾನ ಮಾಡಿದ್ದೇವೆ. ರಕ್ಷಣೆಯ ನಾಮ ಎಂಬುದಾಗಿ, ನಮಗೆ ವಿಮೋಚನೆಯನ್ನು ಕೊಡುವಂಥ ನಾಮ ಎಂಬುದಾಗಿ, ಎಲ್ಲ ನಾಮಕ್ಕಿಂತಲೂ ಮೇಲಾದಂಥ ನಾಮ ಎಂಬುದಾಗಿ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿರುವಂಥವರೆಲ್ಲರೂ ಕೂಡ ಅಡ್ಡಬಿದ್ದು ಆರಾಧನೆ ಮಾಡುವಂಥ ನಾಮ ಎಂಬುದಾಗಿ, ಆ ನಾಮದಲ್ಲಿಯೇ ಮುಕ್ತಿ ಇದೆ, ಆ ನಾಮದಲ್ಲಿಯೇ ಬಿಡುಗಡೆ ಇದೆ, ಆ ನಾಮದಲ್ಲಿಯೇ ಸ್ವಸ್ಥತೆ ಇದೆ, ಆ ನಾಮವೇ ಎಲ್ಲ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಶ್ರೇಷ್ಠವಾದಂಥ ನಾಮ ಎಂಬುದಾಗಿ ನಾವು ಓದುವಾರ ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ಹೊಸದಾದ ಸಂದೇಶದ ಕಡೆಗೆ ನಾವು ಹೋಗೋಣ. ಮನುಷ್ಯರಾದಂಥ ನಮಗೆ ಸಹಾಯ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ನಾವು ಎದುರು ನೋಡ್ತಾ ಇರ್ತೀವಿ, ಸಹಾಯಕ್ಕಾಗಿ ಅನೇಕ ಜನರು ಸಹಾಯ ಮಾಡ್ತೀವಿ ಎಂಬುದಾಗಿ ಹೇಳಿ ಸಹಾಯ ಮಾಡಲಾರದಂಥ ಸ್ಥಿತಿಯ ಕಡೆಗೆ ಅವರು ಜಾರಿ ಹೋಗಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರು ಒಂದು ವೇಳೆ ಬ್ಯುಸಿ ಇದ್ದು ಸಹಾಯ ಮಾಡಲಾರ್ದು ಹೋಗಿರ್ತಾರೋ, ಅಥವಾ ಒಂದು ವೇಳೆ ಸಹಾಯ ಮಾಡಲೇಬಾರ್ದು ಎಂಬುದಾಗಿ ಅವರ ಮನಸ್ಸಿನಲ್ಲಿ ಚಿತ್ರೀಕರಿಸಿಕೊಂಡು ಅದನ್ನು ಸಾಧಿಸುವವರಾಗಿರ್ತಾರೇನೋ. ಆದರೆ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಮಾತ್ರ ಯಾವಾಗಲೂ ನಿನಗೆ ಸಹಾಯ ಮಾಡಬೇಕಂತೇಳಿ, ಆತನು ನಿನ್ನ ಪಕ್ಷವಾಗಿ ನಿಲ್ಲಬೇಕಂತೇಳಿ, ನೀನು ಬೇಡುವಾಗ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಬೇಕಂತೇಳಿ ಅನುದಿನವೂ ಕೂಡ ಕಾಯುವಂಥ ದೇವರಾಗಿದ್ದಾನೆ ಪ್ರೇರೆ. ನಾವು 121ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತೇಳಿ ಅಂದರೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಯ್ಯೋ ನನಗೆ ಸಹಾಯ ಬೇಕಾಗಿದೆ, ನನ್ನನ್ನು ಈ ಕಷ್ಟದಿಂದ ಪಾರು ಮಾಡುವಂಥವ್ರು ಯಾರೂ ಇಲ್ಲ, ನನ್ನನ್ನು ಈ ನಷ್ಟದಿಂದ ಪಾರು ಮಾಡುವಂಥವ್ರು ಯಾರಿಲ್ಲ, ಈ ಸಮಯದಲ್ಲಿ ನನ್ನ ಕೈ ಹಿಡಿಯುವಂಥವ್ರು ಯಾರಿಲ್ಲ, ನನಗೆ ಬಂದೊದಗಿರ್ತಕ್ಕಂಥ ಆಪತ್ತು ಈ ವಿಪತ್ತಿನಿಂದ ತಪ್ಪಿಸುವಂಥವರು ಯಾರೂ ಇಲ್ಲ, ನನಗೆ ಸಂಪೂರ್ಣವಾಗಿ ಸಹಾಯ ಬೇಕಾಗಿದೆ. ಸಹಾಯಕ್ಕಾಗಿ ನಾನು ಊರಿನ ಹಿರಿಯರು ಯಾರಿದ್ದಾರೋ ಅವರ ಬಳಿಗೆ ಹೋದೆ, ಅವರಿಂದ ಸಹಾಯ ದೊರಕಲಿಲ್ಲ. ಕೆಳಮಟ್ಟದ ಸ್ಥಿತಿಯಲ್ಲಿ ಯಾರಿದ್ದಾರೋ ಅವರ ಬಳಿಗೆ ನಾನು ಹೋದೆ, ಅವರಿಂದಲೂ ಸಹಾಯ ದೊರಕಲಿಲ್ಲ. ಅಧಿಕಾರಿಗಳ ಬಳಿಗೆ ಹೋದೆ, ಅವರಿಂದಲೂ ಕೂಡ ಸಹಾಯ ದೊರಕಲಿಲ್ಲ. ದೇವರೇ, ನಾನು ಮಾಡಬೇಕಾದಂಥ ಎಲ್ಲ ಕಾರ್ಯಗಳನ್ನೆಲ್ಲವನ್ನು ನಾನು ಮಾಡಿ ಮುಗಿಸಿದೆ, ಆದರೆ ನನಗೆ ಸಹಾಯ ಎಲ್ಲಿಂದ ಕೂಡ ಬರ್ತಾ ಇಲ್ಲ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೆ, ಭಕ್ತನು ಪ್ರಾರ್ಥಿಸ್ತಾ ಇದ್ದೇನೆ ಏನಂತೇಳಿ, ನಾನು ಕಣ್ಣುಗಳನ್ನು ಎತ್ತುತ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದ ಪ್ರೇರೆ, ಮನುಷ್ಯರು ಕೆಳಗಡೆ ಮಾತ್ರ ನೋಡುವಂಥವರಾಗಿರ್ತಾರೆ ಸಹಾಯಕ್ಕಾಗಿ. ಎಲ್ಲಿ ನೋಡ್ತಾರ್ರಿ? ಭೂಮಿಯಲ್ಲಿ. ಹಲ್ಲೆಲೂಯಾ. ಭೂಮಿಯ ಮೇಲೆ ಇರತಕ್ಕಂಥ ಜನರಿಂದ ಸಹಾಯವನ್ನು ಬೇಡುವಂಥವರಾಗಿರ್ತಾರೆ. ನಮ್ಮ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀನು ಕಣ್ಣೆತ್ತಿ ದೇವರ ಕಡೆಗೆ ನೋಡಬೇಕಾಗಿದೆ, ನೀನು ಕಣ್ಣೆತ್ತಿ ದೇವರ ಕಡೆಗೆ ದೃಷ್ಟಿಸಬೇಕಾಗಿದೆ, ನೀನು ಕಣ್ಣೆತ್ತಿ ದೇವರ ಸಮೀಪದಲ್ಲಿ ಬರಬೇಕಾಗಿದೆ, ನೀನು ಕಣ್ಣೆತ್ತಿ ಆತನ ಮುಖದರ್ಶನವನ್ನು ಬಯಸುವಾಗ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದ್ರೆ, ಆತನು ನಿನಗೆ ಸಹಾಯವನ್ನು ಮಾಡಲು ಇಷ್ಟಪಟ್ಟಿದ್ದಾನೆ, ಆತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದನಿಲ್ಲ. ನಾವು ನೋಡ್ತಾ ಇದ್ದ ಪ್ರಿಯರೇ, ಸತ್ಯವೇದ ಹೇಳುತ್ತೆ ಏನಂತ ಹೇಳಂತಂದರೆ, ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಇವತ್ತು ನೀನು ಒಂದು ವೇಳೆ ಸಹಾಯಕ್ಕಾಗಿ ಆಲೋಚಿಸಿ ಬಂದಿದೆಯೇನೋ, ನಿನ್ನ ಜೀವಿತದಲ್ಲಿ ಬಂದೊದಗಿರ್ತಕ್ಕಂಥ ಆಪತ್ತು ವಿಪತ್ತಿಗೋಸ್ಕರವಾಗಿ ನೀನು ಆತನ ಸಮೀಪಕ್ಕೆ ಬಂದಂಥ ಮಗನೂ ಮಗಳಾಗಿದೆಯೇನೋ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಿನಗೆ ಸಹಾಯವನ್ನು ಮಾಡಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅದಕ್ಕಾಗಿ ಭಕ್ತನೇ ಹೇಳಿದ ಹಾಗೆ, ನನ್ನ ಸಹಾಯವು ಬರುತ್ತೆ. ನನ್ನ ಸಹಾಯ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಿಂದಲೇ ನನಗೆ ಸಹಾಯ ಎನ್ನುವಂಥದ್ದು ಬರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಪ್ರವಾದಿಯಾದಂಥ ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾತಾಡ್ತಾ ಇದ್ದ 41ನೇ ಅಧ್ಯಾಯ 13ನೇ ವಚನದಲ್ಲಿ ಏನಂತ ಹೇಳಂತಂದ್ರೆ,
ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ. ಹಲ್ಲೆಲೂಯ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಯಾರು ಮಾಡ್ತಾರಂತ ಸಹಾಯ? ನಮಗೆ ಮನುಷ್ಯರಲ್ಲ. ಯಾರ್ರೀ? ದೇವರು ತಾನೇ ನಮಗೆ ಸಹಾಯ ಮಾಡ್ತಾನೆ. 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೇಯರ್. ಅದಕ್ಕಾಗಿ ಪ್ರೇಯರೇ, ನಮಗೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಕಟ್ಟ ಕಡೆಗೆ ಯಾರ್ರೀ? ಅವರು ಸೃಷ್ಟಿಕರ್ತನಾದಂಥ ದೇವರೇ ನಮ್ಮ ವಿಷಯವಾಗಿ, ನಮ್ಮ ಪಕ್ಷವಾಗಿ ನಮಗೆ ಸಹಾಯ ಮಾಡಬೇಕಂತೇಳಿ ಆತನು ನಮಗೋಸ್ಕರವಾಗಿರುವಂಥ ದೇವರಾಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಭಕ್ತರೆಲ್ಲರೂ ಕೂಡ ದೇವರ ಕಡೆಗೆ ತಮ್ಮ ಕರಗಳನ್ನು ಎತ್ತಿದ್ರು. ಭಕ್ತರೆಲ್ಲರೂ ದೇವರ ಕಡೆಗೆ ತಮ್ಮ ಕಣ್ಣುಗಳನ್ನು ಎತ್ತಿ ದೇವರಿಗಾಗಿ ಪ್ರಾರ್ಥನೆ ಮಾಡಿದರು, ಮೊರೆ ಇಟ್ಟರು, ವಿಜ್ಞಾಪನೆ ಮಾಡಿದರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಅನೇಕ ಸಾರಿ ಕೆಳಗಡೆ ನೋಡಿದ್ರು. ಅವರಿಗೆ ಗೊತ್ತಾಯಿತು ಮನುಷ್ಯರು ಯಾರು ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಅವರಿಗೆ ಗೊತ್ತಾಯಿತು ಮನುಷ್ಯರು ಸಹಾಯ ಮಾಡ್ತೀವಿ ಎಂಬುದಾಗಿ ಹೇಳಿ ಸಹಾಯ ಮಾಡಲಾರದೆ ಹೋಗ್ತಾರೆ ಎಂಬುದಾಗಿ. ಅದಕ್ಕಾಗಿ ಭಕ್ತರು ತಿಳಿದುಕೊಂಡಿದ್ದಾದ ಮೇಲೆ ಅವರು ನೇರವಾಗಿ ಸಮಯದಲ್ಲಿ ಯಾರ ಮೊರೆ ಹೋಗ್ತಾ ಇದ್ದಾರೆ? ದೇವರ ಮೊರೆಯನ್ನು ಹೋಗ್ತಾ ಇದ್ದಾರೆ ಪ್ರೇಯರೆಲ್ಲ ನಾವು ನೋಡ್ತಾ ಇದ್ದೇವೆ. ದೇವರು ಕೂಡ ಭಾಷೆ ಕೊಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ, ನಾನು ನಿನ್ನೊಂದಿಗೆ ಇರುವ ದೇವರಾಗಿದ್ದೇನೆ ಎಂಬುದಾಗಿ, ನಿನ್ನನ್ನು ಬಲಪಡಿಸುವ ದೇವರಾಗಿದ್ದೇನೆ ಎಂಬುದಾಗಿ, ನಿನಗೆ ಸಹಾಯ ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರವಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದಕ್ಕಾಗಿ ಪ್ರೇಯರೆ, ನಾವು ಇವತ್ತಿನ ದಿವಸ ಭಯಪಡೋದು ಬೇಡ. ದೇವರು ಹೇಳಿದ್ದಾನೆ, ನೀನು ಭಯಪಡೋದಕ್ಕೆ ಹೋಗಬೇಡ. 365 ಸಾರಿ ಸತ್ಯವೇದದಲ್ಲಿ ಈ ವಿಷಯವನ್ನು, ಸಂಗತಿಯನ್ನು ನಾವು ನೋಡ್ತೀವಿ. ನೀನು ಅಂಜಬೇಡ, ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು. ಕಾರಣ ಏನಂತಂದರೆ, ನಾನು ನಿನ್ನ ಪಕ್ಷವಾಗಿದ್ದೇನೆ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ, ನಾನು ನಿನ್ನ ಸಂಗಡಿಗನಾಗಿದ್ದೇನೆ, ಅದಕ್ಕಾಗಿ ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ. ಇಸ್ರಾಯೇಲ್ಯರ ಕುರಿತಾಗಿ ನಾವು ನೋಡುವಾಗ, ಅವರಿಗೆ ವಿರುದ್ಧವಾಗಿ ಕೆಂಪು ಸಮುದ್ರ ಎನ್ನುವಂಥದ್ದು ಬಂದಾಗ, ಅವರ ಹಿಂದುಗಡೆ ಫರೋಹನ ಸೈನ್ಯ, ಶತ್ರುವಿನ ಸೈನ್ಯ ಇರುವಾಗ, ಆ ಸಮಯದಲ್ಲಿ ಶತ್ರುಗಳು ಅವರನ್ನು ಸಾಯಿಸಬೇಕಂತೇಳಿ ಬಂದಿದ್ದಾರೆ. ಮುಂದಕ್ಕೆ ಹೋದರೆ ಸಮುದ್ರ ಇದೆ, ಆ ಸಮುದ್ರದ ಒಳಗಡೆ ಹೋದರೆ ಅಲ್ಲಿ ಅವರು ನಾಶವಾಗ್ತಾರೆ. ಹಿಂದಕ್ಕೆ ಹೋದರೆ ಶತ್ರುವಿನ ಸೈನ್ಯ ಇದೆ ಪ್ರೇಯರ್. ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತೇಳಿ ಅಂತಂದ್ರೆ, ಇಕ್ಕಟ್ಟಿನ ಸಮಯದಲ್ಲಿ ಆಶ್ರಯ ದುರ್ಗವಾಗಿರುವಂತ ಆತನ ಯಾರ್ರೀ? ನಾನು ನೀನು ಆರಾಧನೆ ಮಾಡುವಂತ ದೇವರು ಪ್ರೇಯರ್. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಗುಣುಗು, ಅಲ್ಲಿ ಇರ್ತಕ್ಕಂಥ ಜನರು ಗುಣಗುಡ್ತಾ ಇದ್ದಾರೆ. ಏನಂತೇಳಿ ಅಂತಂದ್ರೆ, ನೀನು ನಮ್ಮನ್ನ ಆ ಒಂದು ದಾಸತ್ವ ದೇಶವಾಗಿರ್ತಕ್ಕಂಥ ಐಗುಪ್ತ ದೇಶದಿಂದ ಹೊರಗಡೆ ಕರೆದುಕೊಂಡು ಬಂದಿ ನಿಜ, ಆದ್ರೆ ಈಗ ನಾವು ಎಲ್ಲಿಗೆ ಹೋಗ್ಬೇಕು? ಮುಂದಗಡೆ ಹೋದ್ರೆ ಸಮುದ್ರ ಇದೆ, ಸಮುದ್ರದಲ್ಲಿ ಹೋಗಿ ಸಾಯ್ಬೇಕಾ? ಹಿಂದಗಡೆಗೆ ಹೋದ್ರೆ ಫರೋಹನು ಬಹಳ ಕೋಪವುಳ್ಳವನಾಗಿ ಬರ್ತಾ ಇದ್ದಾನೆ, ನಮ್ಮನ್ನು ಒಬ್ಬೊಬ್ಬರನ್ನು ಕೂಡ ಉಳಿಸಲ್ಲ, ಎಲ್ಲರನ್ನ ಸಾಯಿಸ್ತಾನೆ. ಸುಮಾರು 20 ರಿಂದ 30 ಲಕ್ಷ ಜನರು ಆ ಜನರಿದ್ದಾರೆ ಪ್ರೇಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ದೇವರು ಹೇಳಿದ ಏನಂತೇಳಿ, ನಿನ್ನ ಕೈಯನ್ನ ಎತ್ತು ಎಲ್ಲಿ? ಸಮುದ್ರದ ಕಡೆಗೆ. ಹಲ್ಲೆಲೂಯಾ. ನಿನ್ನ ಕೈ ಚಾಚಿ ಸಮುದ್ರದ ಕಡೆಗೆ ಕೋಲನ್ನು ಹಿಡಿದುಕೊಂಡು ಕೈ ಚಾಚಿ ಎಂಬುದಾಗಿ ಹೇಳಿದಾಗ, ಯಾವಾಗ ಮೋಶೆ ಕೈ ಚಾಚಿ ನಿಂತುಕೊಂಡು ದೇವರು ಏನ್ ಮಾಡಿದ್ರಂತ್ರಿ, ಆ ಸಮುದ್ರದಲ್ಲಿಯೇ ತನ್ನ ಮಕ್ಕಳಿಗೋಸ್ಕರವಾಗಿ ದೇವರು ಸಹಾಯವನ್ನು ಮಾಡಿದ್ರು ಪ್ರೇರಿ. ಎಂಥ ಸಹಾಯ ಅಂತಂದ್ರೆ, ನಾವು ನೋಡ್ತಾ ಇದ್ದೇವೆ, ಆ ಒಂದು ಸಮುದ್ರದಲ್ಲಿರ್ತಕ್ಕಂಥ ನೀರು ಗೋಡೆಯೋಪಾದಿಯಲ್ಲಿ, ಈ ಕಡೆ ಒಂದು ಗೋಡೆ, ಆ ಕಡೆ ಒಂದು ಗೋಡೆ. ಎಂಥ ಗೋಡೆ ಅದು? ನೀರಿನ ಗೋಡೆಯೋಪಾದಿಯಲ್ಲಿ ನಿಂತುಕೊಳ್ಳುತ್ತಂತೆ. ಹಲ್ಲೆಲೂಯಾ. ಜನರು ಒಣ ನೆಲದಲ್ಲಿ ಏನ್ ಮಾಡಿದ್ರಂತವ್ರು ನಡೆದುಕೊಂಡು ಹೋದ್ರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಎಂತಹ ಪರಿಸ್ಥಿತಿಯಲ್ಲಿ ಆದ್ರೆ ದೇವರು ನಿನಗೆ ಸಹಾಯ ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅಂತಹ ಸಂದಿಗ್ಧ ಪರಿಸ್ಥಿತಿಗಳು, ಹಿಂದುಗಡೆ ಶತ್ರುಗಳು ನಿನ್ನನ್ನು ಬೆನ್ನಟ್ತಾ ಇರ್ಬೋದು, ಮುಂದುಗಡೆ ದಾರಿ ಕಾಣಲಾರದಂಥ ಸ್ಥಿತಿಯಲ್ಲಿ ನೀನು ಹೋಗ್ತಾ ಇರ್ಬೋದು. ಆದ್ರೆ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದಾಗ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಯಾವ ಜನರು ಗುಣಗುಟ್ಟಿದ್ರು ಅದೇ ಜನರು ಈಗ ಆ ಒಂದು ಆಶ್ಚರ್ಯ ಕಾರ್ಯವನ್ನು ನೋಡ್ತಾ ಇದ್ರು. ಅಯ್ಯೋ, ಚರಿತ್ರೆಯಲ್ಲಿ ಇಂತಹ ಒಂದು ಕಾರ್ಯವನ್ನು ನಾವು ಯಾವತ್ತೂ ಕೂಡ ನೋಡ್ಲಿಲ್ವಲ್ಲ. ದೇವರು ನಮಗೋಸ್ಕರವಾಗಿ ನೀರನ್ನ ಗೋಡೆಯೋಪಾದಿಯಲ್ಲಿ ನಿಲ್ಲಿಸಿದ್ನಲ್ವೇ, ನಮಗೋಸ್ಕರವಾಗಿ ನೀರಿನಲ್ಲಿ ಆ ಒಂದು ಉಸುಗು ಎನ್ನುವಂಥದ್ದು ಒಣನೆಲವನ್ನಾಗಿ ನಮಗೋಸ್ಕರವಾಗಿ ಮಾರ್ಪಡಿಸಿದ್ನಲ್ವೇ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ ಆ ಜನರು? ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ಭಯಪಡಬೇಡ, ನಿನಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ, ದೇವರು ಇದ್ದಾನೆ ಪ್ರೇಯರ್. ನಿನಗೆ ಬಿಡುಗಡೆ ಕೊಡುವಂಥ ದೇವರು ಒಬ್ಬ ಆತನಿದ್ದಾನೆ. ನೀನು ಆತನನ್ನು ನೋಡುವುದಾದರೆ, ನೀನು ಆತನ ಸಮೀಪದಲ್ಲಿ ಇರುವುದಾದರೆ ಖಂಡಿತವಾಗಿ ನಿನಗೆ ಏನ್ ಮಾಡ್ತಾನೆ ಆತ? ಆಶೀರ್ವಾದವನ್ನು ಮಾಡ್ತಾನೆ. ನಿನಗೋಸ್ಕರವಾಗಿ ಅತಿಶಯ ಕಾರ್ಯಗಳನ್ನು ಜರುಗಿಸಿ ನಿನ್ನನ್ನು ಏನ್ ಮಾಡ್ತಾನ್ರಿ?
ನಾಶನದಿಂದ ತಪ್ಪಿಸ್ತಾನೆ, ನಿನ್ನನ್ನು ಸಾವಿನಿಂದ ತಪ್ಪಿಸ್ತಾನೆ, ನಿನ್ನನ್ನು ಭಯಂಕರವಾದಂಥ ಪರಿಸ್ಥಿತಿಗಳ ಮಧ್ಯದಿಂದ ನಿನ್ನನ್ನು ತಪ್ಪಿಸ್ತಾನೆ ಪ್ರಿಯರು. ಅದರ ಸಲುವಾಗಿ ಆತನು ಹೇಳ್ತಾ ಇದ್ದಾನೆ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ, ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನ ಕೈ ಹಿಡಿದು ನಾನೇ ನಡೆಸುತ್ತೇನೆ ಎಂಬುದಾಗಿ. ಒಂದು ಸಾರಿ ದಾವೀದನ ಜೀವಿತದಲ್ಲಿ ಒಂದು ಭಯಂಕರವಾದಂಥ ಸಮಸ್ಯೆ ಬಂತು ಪ್ರಿಯರು. ಎಂತಹ ಸಮಸ್ಯೆ ಅಂತಂದರೆ, ದಾವೀದನ ಯುದ್ಧಕ್ಕೋಸ್ಕರವಾಗಿ ಬೇರೊಂದು ಪ್ರಾಂತದ ಕಡೆಗೆ ಹೋದಂಥ ಸಮಯದಲ್ಲಿ, ಅಂತಹ ಸಮಯದಲ್ಲಿ ದಾವೀದನಿರ್ತಕ್ಕಂಥ ಸ್ಥಳದ ಮೇಲೆ ಶತ್ರುಗಳು ಅಟ್ಯಾಕ್ ಮಾಡಿ ದಾವೀದನ ಹೆಂಡತಿಯರನ್ನ, ಆತನ ಮಕ್ಕಳನ್ನ, ಆತನು ವಾಸಿಸುವಂಥ ಸ್ಥಳವಾಗಿರ್ತಕ್ಕಂಥ ಚಿಕ್ಲಗ್ ಎನ್ನುವಂಥ ಊರನ್ನು ಸುಟ್ಟು ದಾವೀದನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಸ್ತಿಯನ್ನು ಅವ್ರು ಏನು ಮಾಡ್ತಾ ಇದ್ದಾರಂತೆ, ತೆಗೆದುಕೊಂಡು ಹೊತ್ತುಕೊಂಡು ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಪ್ರಿಯರೇ. ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದಾವೀದನ ಸಂಗಡ ಇರ್ತಕ್ಕಂಥ ಜನರು ಬಹಳವಾಗಿ ಅಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸೈನಿಕರ ಹೆಂಡತಿಯರು, ಅವರ ಮಕ್ಕಳು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಆ ಸಮಯದಲ್ಲಿ ದಾವೀದನಿಗೆ ಸಂಕಷ್ಟ ಒದಗಿ ಬಂತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತೇಳಿ ಅಂತಂದರೆ, ದಾವೀದನನ್ನು ಕೊಲ್ಲಬೇಕಂತೇಳಿ ಜನರು ಏನು ಮಾಡ್ತಾ ಇದ್ದಾರಂತೆ, ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 3ನೇ ವಚನ 30ನೇ ಅಧ್ಯಾಯ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ದಾವೀದನ ಇಬ್ಬರು ಹೆಂಡತಿಯರಾದ ಇಸ್ರಾಯೇಲಿನವಳಾದ ಅಹಿನೋವಮಳು, ಕರ್ಮೆಲ್ಯನಾದ ನಾಬಾಲ್ನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ದಾವೀದನನ್ನು ನಂಬಿಕೊಂಡು ಜನರು ಬಂದಿದ್ದಾರೆ. ಆ ಜನರು ಆ ಒಂದು ಚಿಕ್ಲಗ್ ಎನ್ನುವಂಥ ಪ್ರಾಂತದಲ್ಲಿ ಇರಬೇಕಾದ್ರೆ, ದಾವೀದನು, ಅರಸನಾದಂಥ ದಾವೀದನು, ಆತನ ಸಂಗಡ ಇರ್ತಕ್ಕಂಥ ಸೈನಿಕರು ಬೇರೊಂದು ಪ್ರಾಂತದ ಕಡೆಗೆ ಹೋದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಮಾಲೇಕರ ಗುಂಪು ಬಂದು ಏನು ಮಾಡಿದರೆ, ಚಿಕ್ಲಗ್ ಊರಿನಲ್ಲಿರ್ತಕ್ಕಂಥ ಇವರ ಹೆಂಡತಿಯರನ್ನು, ಮಕ್ಕಳನ್ನು, ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಯನ್ನು ಏನು ಮಾಡಿದೆ, ತೆಗೆದುಕೊಂಡು ಹೊತ್ತುಕೊಂಡು ಹೋಗಿಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ದಾವೀದನು ಒಬ್ಬನು ಒಂಟಿಗನಾಗಿದ್ದಾನೆ. ಕೆಳಗಡೆ ಇರ್ತಕ್ಕಂಥ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಏನಂತೇಳಿ ಮಾತಾಡಿಕೊಳ್ತಾ ಇದ್ದಾರಂತೆ, ದಾವೀದನನ್ನು ಕಲ್ಲೆಸೆದು ನಾವು ಕೊಂದು ಬಿಡೋಣ. ಹಲ್ಲೆಲೂಯಾ. ದಾವೀದನ ಸಲುವಾಗಿ ಅಲ್ವಾ ನಮ್ಮ ಹೆಂಡತಿಯರು ಮಕ್ಕಳು ಎಲ್ಲರೂ ಕೂಡ ಹೋಗಿರುವಂಥದ್ದು, ನಮಗೆ ಸಂಬಂಧಪಟ್ಟಂಥ ಆಸ್ತಿ ಎಲ್ಲ ಸುಟ್ಟು ಹೋಗಿರುವಂಥದ್ದಕ್ಕೆ ಕಾರಣ ದಾವೀದ. ಅದಕ್ಕಾಗಿ ದಾವೀದನನ್ನು ಸಾಯಿಸಿ ಬಿಡೋಣ ಎಂಬುದಾಗಿ ಅವ್ರು ನೆನೆಸಿದಾಗ ಆ ಸಮಯದಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾನ್ರಿ, ದೇವರ ಮೊರೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಅವನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಾಗ ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿಮೆಲೇಕನ ಮಗನಾದ ಎಬ್ಯಾತಾರನಿಗೆ, ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದು, ಅದು ನನಗೆ ಸಿಕ್ಕೋದೋ ಎಂದು ಕೇಳಲು ಆತನು, ಹಿಂದಟ್ಟು ಅದು ನಿನಗೆ ಸಿಕ್ಕೋದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಸಿಕ್ಕೋದು, ನೀನು ಎಲ್ಲರನ್ನ ಬಿಡಿಸಿಕೊಂಡು ಬರುವೆ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಅಂತಹ ಸಂಕಷ್ಟದ ಕ್ಲಿಷ್ಟಮಯವಾದಂಥ ಪರಿಸ್ಥಿತಿಯಲ್ಲಿ ಕೂಡ ದಾವೀದನು ಏನು ಮಾಡ್ತಾ ಇದ್ದಾನ್ರಿ, ದೇವರ ಸಹಾಯಕ್ಕಾಗಿ ಬೇಡ್ತಾ ಇದ್ದಾನೆ. ದೇವರೇ, ನೀನು ನನ್ನ ಸಂಗಡ ಬರುವೆಯಾದರೆ, ನೀವು ನಮ್ಮ ಸಂಗಡ ಬರುವೆಯಾದರೆ ಖಂಡಿತವಾಗಿ ನಮಗೆ ಸೋಲಲ್ಲ, ಜಯವೇ ಸಿಗುತ್ತೆ. ನಾನು ನನ್ನ ಹೆಂಡತಿಯರನ್ನು ಎಷ್ಟೋ ಹೊತ್ತಾಗಿದೆ, ಅವರು ಕರೆದುಕೊಂಡು ಹೋಗಿದ್ದಾರೆ, ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾರೆ, ನಮಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಕರೆದುಕೊಂಡು ಹೋಗಿದ್ದಾರೆ. ದೇವರೇ, ಈ ಸಮಯದಲ್ಲಿ ನಾನು ನಿನ್ನಲ್ಲೇ ಬಲಪಡಿಸಿಕೊಳ್ತೇನೆ, ನೀನೇ ನನ್ನ ಸಹಾಯ ಎಂಬುದಾಗಿ ಹೇಳಿದಂಥ ದಾವೀದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಫೋದನ್ನು ತರಿಸಿಕೊಂಡು ಆ ಸಮಯದಲ್ಲಿ ದೇವ್ರ ಉತ್ತರ ಕೊಡ್ತಾ ಇದ್ದಾನೆ, ನೀನೇನು ಮಾಡು, ಅವ್ರನ್ನ ಹಿಂದಟ್ಟು, ನೀನು ಅವ್ರನ್ನ ಹಿಂದಟ್ಟಿದ್ರೆ ಅವರನ್ನು ನಾನು ನಿನಗೆ ಸಿಗುವಂತೆ ಮಾಡ್ತೀನಿ, ನೀನು ಅವರೆಲ್ಲರನ್ನ ಬಿಡಿಸಿಕೊಂಡು ಬರ್ತೀ, ಅದೇ ರೀತಿಯಾಗಿ ನೀನು ಸ್ವತ್ತನ್ನು ಕೂಡ ಸೂರ್ಯ ಮಾಡಿಕೊಳ್ತೀ ಎಂಬುದಾಗಿ. ಅವ್ರು ಯಾವುದ್ಯಾವುದನ್ನು ತೆಗೆದುಕೊಂಡು ಹೋಗಿದ್ದಾರೋ ಅದೆಲ್ಲವನ್ನ ಪುನಃ ನಾನು ನಿನಗೆ ಒದಗಿಸಿ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಂತಹ ಸಮಯದಲ್ಲಿ ದಾವೀದನು ದೇವರ ಮೊರೆಯನ್ನು ಹೋಗ್ತಾ ಇದ್ದಾನೆ. ಮೋಶೆ ದೇವರ ಮೊರೆಯನ್ನು ಹೋದ ಹಾಗೆ ದಾವೀದನು ಕೂಡ ದೇವರ ಮೊರೆಯನ್ನು ಹೋಗ್ತಾ ಇದ್ದಾನೆ ಪ್ರಿಯರೇ. ಜನರು, ಆತನ ಜನರೇ ಆತನನ್ನು ಸಾಯಿಸಬೇಕಂತೇಳಿ ಅಂದುಕೊಂಡಿದ್ದಾರೆ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ನೀನು ಕಳೆದುಕೊಂಡಿದ್ದನ್ನು ದೇವರು ನಿನಗೆ ಪುನಃ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಸಂಗತಿಗಳನ್ನು ನೀನು ಕಳೆದುಕೊಂಡಿದೆಯೋ, ಯಾವ ವಿಷಯದಲ್ಲಿ ನೀನು ಬಹಳವಾಗಿ ನೊಂದುಕೊಳ್ತಾ ಇದೆಯೋ, ಅಯ್ಯೋ ಈ ಒಂದು ಇಕ್ಕಟ್ಟಿನಿಂದ ನನ್ನನ್ನು ತಪ್ಪಿಸುವಂಥವ್ರು ಯಾರು ಇಲ್ವೇನೋ, ನನಗೆ ಸಹಾಯ ಮಾಡುವಂಥವ್ರು ಯಾರು ಇಲ್ವೇನೋ, ನನ್ನ ಮನೆಯವರೇ ನನಗೆ ವೈರಿಗಳಾಗಿ ಇದ್ದಾರೇನೋ ಎನ್ನುವಂಥ ರೀತಿಯಲ್ಲಿ ನನ್ನ ಜನರೇ ನನ್ನನ್ನು
ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ ಎನ್ನುವಂಥ ರೀತಿಯಲ್ಲಿ ನನ್ನ ಜನರೇ ನನ್ನ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ, ಸಾಯಿಸುವಷ್ಟರ ಮಟ್ಟಿಗೆ ದ್ವೇಷವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥ ದಾವೀದನ ವಿಷಯದಲ್ಲಿ ದೇವರು ಜೋಕ್ಯ ಮಾಡಿಕೊಂಡಂತೆ ಇವತ್ತು ನನ್ನ ನಿನ್ನ ವಿಷಯದಲ್ಲಿ ಕೂಡ ನಾನು ನೀನು ಕರೆಯುವಾಗ ದೇವರು ಅದೇ ದೇವರು ನಿನಗೂ ಕೂಡ ಆತನ ಏನು ಮಾಡ್ತಾನೆ, ಸಹಾಯ ಮಾಡ್ತಾನೆ. ಪ್ರೇರೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ದಾವೀದನು ಹೊರಟು ಹೋದ ಮೇಲೆ ದೇವರು ಅದ್ಭುತವಾಗಿ ಅಮಾಲೇಕ್ಯರ ಗುಂಪಿನಿಂದ ದಾವೀದನು ತನ್ನ ಕುಟುಂಬದವರನ್ನ ಬಿಡಿಸಿಕೊಂಡು, ತನ್ನ ಸೈನಿಕರ ಕುಟುಂಬದವರನ್ನ ಬಿಡಿಸಿಕೊಂಡು ಅವರ ಆಸ್ತಿಯನ್ನು ಸೂರ್ಯ ಮಾಡಿಕೊಂಡು ಬರುವುದಕ್ಕೆ ದೇವರು ಏನು ಮಾಡಿದ್ರಿ, ಸಹಾಯ ಮಾಡಿದ್ರು. ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಸಹಾಯ ಮಾಡುವ ದೇವರಾಗಿದ್ದಾನೆ. ದೇವರ ಸಮೀಪದಲ್ಲಿ ನೀನು ಇರುವಾಗ, ದೇವರ ಜೊತೆಗಾರನಾಗಿ, ದೇವರಲ್ಲಿ ನೀನು ಸ್ಥಿರವಾಗಿ ನಿಲ್ಲುವಂಥ ವ್ಯಕ್ತಿಯಾಗಿ ನೀನಿರುವಾಗ, ದೇವರ ಸಹಾಯಕ್ಕಾಗಿ ನೀನು ಬೇಡುವಾಗ ಖಂಡಿತವಾಗಿ ದೇವರು ಮನುಷ್ಯರ ಪ್ರಾರ್ಥನೆಯನ್ನು ಆತನು ಕೇಳುವಂಥ ದೇವರಾಗಿದೆ. 45ನೇ ಕೀರ್ತನೆ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ. ಯಾಕಂದರೆ ನೀನು ನರಮನುಷ್ಯರ ಪ್ರಾರ್ಥನೆಯನ್ನು ಕೇಳುವಂಥ ದೇವರಾಗಿದ್ದೀವಿ. ಪ್ರಿಯರೇ, ನಾವು ಕೆಲವೊಂದು ವಿಷಯಗಳಲ್ಲಿ ಸಂಗತಿಗಳನ್ನು ಕಳೆದುಕೊಂಡ ಸ್ಥಿತಿಯಲ್ಲಿರ್ಬೋದನ್ನು ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೋವೇಲನ ಪ್ರವಾದನ ಗ್ರಂಥದಲ್ಲಿ ಏನೇ ಆಗಿದೆ ಎಂಬುದಾಗಿ ಅಂತಂದರೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಚುರಿಮಿಡತೆ ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗಾಗಿ ಏನು ಮಾಡ್ತೀನಿ, ಕಟ್ಟಿ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನಮ್ಮ ಜೀವಿತದಲ್ಲಿ ಯಾವುದ್ಯಾವುದೋ ವಿಷಯಗಳನ್ನು, ಸಂಗತಿಗಳನ್ನು ಕಳೆದುಕೊಂಡಂಥ ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ, ನಾನು ನಿನಗೆ ಪುನಃ ಕಟ್ಟಿ ಕೊಡ್ತೀನಿ, ನೀನು ಭಯಪಡೋದಕ್ಕೆ ಹೋಗಬೇಡ, ನಾನು ನಿನ್ನ ಜೀವಿತದಲ್ಲಿ ಪುನಃ ಅವುಗಳನ್ನು ಒದಗಿಸಿ ಕೊಡ್ತೀನಿ ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳ್ತಾ ಇದ್ದೇನೆ ಏನಂತೇಳಿ, ನಾವು ಭಯಪಡೋದು ಬೇಡ, ದಿಗಿಲು ಪಡೋದು ಬೇಡ, ದೇವರಿದ್ದಾನೆ, ದೇವರು ನಮ್ಮ ಜೀವಿತದಲ್ಲಿ ಅತಿಶಯವನ್ನು ಜರುಗಿಸ್ತಾನೆ ಎಂಬುದಾಗಿ. 2ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚುರಿಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಎಂಬುದಾಗಿ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿ ಇದ್ದೇನೆ ಅಂತಲೂ, ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿ ಇದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ದೇವರು ಮಾತು ಕೊಡ್ತಾ ಇದ್ದಾನೆ, ಭಾಷೆ ಕೊಡ್ತಾ ಇದ್ದಾನೆ. ಏನಂತೇಳಿ ಅಂತಂದರೆ, ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನೀನು ಯಾವ ವಿಷಯಗಳಲ್ಲಿ ಕಳೆದುಕೊಂಡಂಥ ಸ್ಥಿತಿಯಲ್ಲಿದ್ದೀರೋ, ಯಾವ ವಿಷಯದಲ್ಲಿ ನೀವು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೀರೋ, ಅವೆಲ್ಲವುಗಳನ್ನು ಪುನಃ ನಾನು ಏನು ಮಾಡ್ತೀನಿ, ಕಟ್ಟಿಕೊಡ್ತೀನಿ ಎಂಬುದಾಗಿ ದಾವೀದನಿಗೆ ಕಟ್ಟಿಕೊಟ್ಟಂಥ ದೇವರು ಇವತ್ತು ನನಗೂ ನಿನಗೂ ಕೂಡ ಕಟ್ಟಿಕೊಡ್ತಾನೆ. ಮೋಶೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದ್ವಾರಗಳನ್ನು ತೆರೆದಂಥ ದೇವರು, ಸಹಾಯ ಮಾಡಿದಂಥ ದೇವರು ಇವತ್ತು ನಿನ್ನ ಜೀವಿತದಲ್ಲಿ ಕೂಡ ಸಹಾಯ ಮಾಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಬೇಡ್ತಾ ಇದ್ದೇವೆ ದೇವರಲ್ಲಿ ಒಂದೇ, ಏನಂತೇಳಿ, ದೇವರೇ ನನಗೆ ಸಹಾಯಕನು ನೀನು ಮಾತ್ರ. ದೇವರೇ, ನಾವು ನಿನ್ನನ್ನೇ ಮೊರೆ ಇಡ್ತಾ ಇದ್ದೇವೆ, ನಿನ್ನಲ್ಲಿಯೇ ನಾವು ಬೇಡ್ತಾ ಇದ್ದೇವೆ, ನೀನು ಮಾತ್ರ ನನಗೆ ಸಹಾಯ ಮಾಡಲು ಸಾಧ್ಯ ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಭಕ್ತನು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಇವತ್ತು ನಾನು ನೀನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ನನ್ನ ದೇವರು, ಖಂಡಿತವಾಗಿ ಆತನು ನನಗೆ ನಿನಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಆತನು ಏನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನೀನು ಭಯಪಡುವಂಥದ್ದು ಬೇಡ. ಏನಂತೇಳಂತಂದರೆ, ನಿನಗೆ ಸಹಾಯ ಬರುತ್ತೆ. ಭೂಮಿಯನ್ನು, ಆಕಾಶವನ್ನು ಉಂಟು ಮಾಡಿದಂಥ ದೇವರಿಂದಲೇ ಸಹಾಯ ಬರುತ್ತೆ. ನಿನ್ನ ಕುಟುಂಬದ ವಿಷಯವಾಗಿ ನೀನು ಭಯಪಡಬೇಡ, ದೇವರು ಅದನ್ನು ನೋಡಿಕೊಳ್ತಾನೆ. ನಿನ್ನ ವ್ಯವಸಾಯ ಹೊಲಗಳ ವಿಷಯವಾಗಿ ಭಯಪಡಬೇಡ, ದೇವರು ಅದರ ವಿಷಯದಲ್ಲಿ ನಿನಗೆ ಸಹಾಯ ಕೊಡ್ತಾನೆ. ನಿನ್ನ ಒಂದು ಮಕ್ಕಳ ಮದುವೆ ಕಾರ್ಯದ ವಿಷಯವಾಗಿ ನೀನು ಭಯಪಡಬೇಡ, ದೇವರು ಅದರ ವಿಷಯದಲ್ಲಿ ಒಂದು ಒಳ್ಳೆಯ ಆಲೋಚನೆಯನ್ನು ಇಟ್ಟಂಥ ದೇವರಾಗಿದ್ದಾನೆ. ನಿನ್ನ ಸಾಲದ ವಿಷಯವಾಗಿ ನೀನು ಭಯಪಡಬೇಡ, ದೇವರು ನಿನಗೋಸ್ಕರವಾಗಿ ಒಂದು ದೊಡ್ಡದಾದಂಥ ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಲಿಕ್ಕಿದ್ದಾನೆ. ನಿನ್ನ ಹೊಲಗಳ ವಿಷಯವಾಗಿಯೂ ಕೂಡ ನೀನು ಭಯಪಡಬೇಡ, ಕುಟುಂಬದ ವಿಷಯವಾಗಿಯೂ ಕೂಡ ನೀನು ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡಲು ಶಕ್ತನಾದಂಥ ದೇವರಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಭಯಪಡಬೇಡ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ನಿನ್ನ ಆಲೋಚನೆಗಳು, ನಿನ್ನ ಚಿಂತೆ ಯಾವುದಾಗಿದೆಯೋ ಆ ಚಿಂತೆ ದುಗುಣ ಎಲ್ಲ ಸಂಪೂರ್ಣವಾಗಿ ತೆಗೆದುಹಾಕು. ನೀನು ನನ್ನನ್ನು ನೋಡುವುದಾದರೆ, ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ರು ಒಂದ್ಸರಿ, ಏನಂತ ಹೇಳಿ, ನೀವು ನನ್ನ ನಾಮದಲ್ಲಿ ಏನಾದರೂ ಬೇಡಿಕೊಳ್ಳುವುದಾದರೆ ನಾನು ನಿಮಗೆ ಅದನ್ನು ಏನು ಮಾಡ್ತೀನಿ, ಅನುಗ್ರಹಿಸುವೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರ ನಾಮದಲ್ಲಿ ನಾವು ಕೇಳಿಕೊಳ್ಳಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿ. ಯಾರ ನಾಮದಲ್ಲಿ ಇದ್ರಿ? ಯೇಸುವಿನ ನಾಮದಲ್ಲಿ ನಾನು ನಿನ್ನನ್ನು ಕೇಳುವಾಗ ಯೇಸುವೇ ಒದಗಿಸಿಕೊಡು ಎಂಬುದಾಗಿ ಬೇಡುವಾಗ, ಪೇತ್ರನು ನೀರಿನಲ್ಲಿ ಮುಳುಗುವಾಗ ಸ್ವಾಮಿ ನನ್ನನ್ನು ರಕ್ಷಿಸಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಕೈ ಬಿಟ್ನಾ? ಕೈ ಬಿಡಲಿಲ್ಲ. ಅಲ್ಲಿಯೂ ಕೂಡ ಆತನೇನು ಸಹಾಯ ಮಾಡಿದ. ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಬೇಡ್ತಾ ಇದ್ದಾನೆ, ಯೇಸು ನಿನ್ನ ರಾಜ್ಯವನ್ನು ನೀನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ ಹೇಳಿದಾಗ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ತಾನು ಸಾಯ್ತಾ ಇರಬೇಕಾದರೂ ಕೂಡ ಆ ವ್ಯಕ್ತಿಯನ್ನು ಕೂಡ ಏನು ಮಾಡ್ತಾ ಇದ್ದಾನೆ, ಸ್ವಾಮಿ ಸಹಾಯ ಕೊಟ್ಟು ಆತನನ್ನು ಕೂಡ ರಕ್ಷಿಸ್ತಾ ಇದ್ದಾನೆ ಪ್ರಿಯರು. ಇವತ್ತು ನಾನು ನೀನು ಬೇಡುವುದಾದರೆ, ನಿನಗೆ ಎಷ್ಟೋ ಸಮಯವನ್ನು ದೇವರು ಕೊಟ್ಟಿದ್ದಾನೆ. ನಾನು ನೀನು ಪ್ರಾರ್ಥಿಸುವುದಾದರೆ, ನಮ್ಮ ಕಣ್ಣುಗಳೆತ್ತಿ ದೇವರ ಕಡೆಗೆ ನೋಡುವುದಾದರೆ ಖಂಡಿತವಾಗಿ ಆ ದೇವರು ಇವತ್ತು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಆತ ನನಗೂ ನಿನಗೆ ಏನು ಮಾಡ್ತಾನೆ ರೀ,
ಸಹಾಯ ಕೊಡ್ತಾನೆ. ಆ ಸಮಯದಲ್ಲಿ ಆಹಾ, ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು, ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೇ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಪರಿಸ್ಥಿತಿಗಳು ನಮ್ಮ ಮೇಲೆ ಹೆಂಗೆ ಬಂದಿರ್ತವ್ರಿ, ನಮ್ಮನ್ನು ಮುಳುಗಿಸ್ಬೇಕಾಯ್ತು. ಈ ಪರಿಸ್ಥಿತಿಯಿಂದ ನಮ್ಮನ್ನು ತಪ್ಪಿಸುವಂಥವ್ರು ಯಾರು ಇಲ್ವೇನೋ ಎನ್ನುವಂಥ ರೀತಿಯಲ್ಲಿ ಬಂದಾಗ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆ ಪರಿಸ್ಥಿತಿ ಏನಾಗುತ್ತಂತೆ, ನಮ್ಮಿಂದ ದೂರವಾಗಿ ಹೋಗುತ್ತೆ. ದೇವ್ರು ಏನು ಮಾಡ್ತಾನೆ, ಕಣ್ಣೀರನ್ನು ನಾಟ್ಯವಾಗಿ ಮಾರ್ಪಡಿಸ್ತಾನೆ, ಮರಣವನ್ನು ಜೀವವಾಗಿ ಮಾರ್ಪಡಿಸ್ತಾನೆ, ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸ್ತಾನೆ. ಆತನು ಸಂಪೂರ್ಣವಾಗಿ ಸಂದಿಗ್ಧ ಪರಿಸ್ಥಿತಿಗಳನ್ನು, ಸವಾಲು ಪರಿಸ್ಥಿತಿಗಳನ್ನು ಸಮಾಧಾನದ ಪರಿಸ್ಥಿತಿಗಳಾಗಿ ಆತನು ಮಾರ್ಪಡಿಸ್ತಾನೆ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತ ಹೇಳಂತಂದರೆ, ನಿನ್ನ ಮೇಲೆ ಕಿಡಿಕಿಡಿಯಾದಂಥವ್ರು, ನಿನ್ನ ಮೇಲೆ ಉರುಕೊಂಡಂಥವ್ರು, ನಿನ್ನ ಜೀವಿತವನ್ನು ಕೆಟ್ಟದಂಥ ಸ್ಥಿತಿಯಲ್ಲಿ ನೋಡ್ಬೇಕಂತೇಳಿ ಬಯಸಿದಂಥವ್ರು ಅವರು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದೇವರು ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಪ್ರೇರೆ, ಕಾರಣ ಒಂದೇ, ಏನಂತೇಳಿ ಅಂತಂದರೆ, ನಿನ್ನ ಸಂಗಡ ವ್ಯಾಜ್ಯವಾಡಿದವರು ಇಲ್ಲದೆ ಹೋಗುವರು ಎಂಬುದಾಗಿ. ಹಲ್ಲೆಲೂಯಾ. ಸೈತಾನನ ಪ್ರೇರೇಪಿತವಾದಂಥ ಆತ್ಮಗಳು ನಾಶವಾಗಿ ಹೋಗ್ತವೆ ಎಂಬುದಾಗಿ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ರು, ಆದರೆ ಅವರು ನಿನ್ನನ್ನು ಏನು ಮಾಡಲಿಲ್ಲ, ಜಯಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಏನಂತಂದರೆ, ದೇವರ ಹಸ್ತ ಅದು ನಿನ್ನ ಮೇಲೆ ಇದೆ. ಆತನ ಹಸ್ತ ನಿನಗೆ ಸಹಾಯ ಮಾಡಬೇಕಂತೇಳಿ ಬಯಸಿದೆ. ಆತನು ನಿನಗೆ ಸಹಾಯಕನಾಗಿ ನಿಂತಿದ್ದಾನೆ. ಯಾಕಂದರೆ ನೀನು ಒಬ್ಬನೇ ಇಲ್ಲ, ಒಬ್ಬಂಟಿಗನಾಗಿಲ್ಲ, ಒಬ್ಬಂಟಿಗಳಾಗಿ ನೀನು ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಕೈ ಹಿಡಿದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಯಾರ ಕೈಯಲ್ಲಿರುವಾಗ ರೀ, ದೇವರ ಕೈಯಲ್ಲಿ ನಾವಿರುವಾಗ. ಹಲ್ಲೆಲೂಯಾ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನೇ MLA ನನಗೆ ಗೊತ್ತು, MP ನನಗೆ ಗೊತ್ತು, CM ನನಗೆ ಗೊತ್ತು, PM ನನಗೆ ಗೊತ್ತು ಅಂತೇಳಿ ಅವರು ಎಷ್ಟೋ ರೀತಿಯಲ್ಲಿ ಅವ್ರಿಗೆ ನಮಗೆ ಪರಿಚಯ ಇದೆ, ಅವರು ನಮಗೆ ಸಮೀಪದಲ್ಲಿದ್ದಾರೆ ಅಂತೇಳಿ ಎಷ್ಟೋ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ರೀ, ಈ ಲೋಕದಲ್ಲಿ ನಾವು ನೋಡುವಾಗ ಜನರು ಏನೆಲ್ಲ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ನಮ್ಮಿಂದ ಈ ಕೆಲಸ ಆಗಲ್ಲ, ಆ ಕೆಲಸ ಆಗಲ್ಲ ಅಂತೇಳಿ ನಾವೆಲ್ಲ ಕೆಲಸಗಳನ್ನ ಏನು ಮಾಡ್ತೀವಿ, ಮಾಡಿಕೊಡ್ತೀವಿ ಅಂತೇಳಿ ಅಂತಿರ್ತಾರೆ. ಒಂದು ವೇಳೆ ಈ ಲೋಕದ ಜನರು 5 ವರ್ಷದವರೆಗೆ ಅಧಿಕಾರ ಇರುತ್ತೆ. MLA ಒಂದು 5 ವರ್ಷ ಇರ್ಬೋದು, MP ಒಂದು 5 ವರ್ಷ ಇರ್ಬೋದು, CM PM ಅವರು 5 ವರ್ಷಗಳ ಕಾಲ ಇರ್ಬೋದು. ಆದರೆ ದೇವರು ನಾವು ನೋಡ್ತಾ ಇದ್ದ ಪ್ರೇರೆ, ನಿತ್ಯ ನಿರಂತರ, ನಿನ್ನೆ ಇವತ್ತು ನಿರಂತರ ಏಕ ರೀತಿಯಾಗಿರುವಂಥ ದೇವರು. ಆತನ ರಾಜ್ಯಕ್ಕೆ ಕೊನೆ ಇಲ್ಲ, ಅಂತ್ಯವಿಲ್ಲ. ಅಂತಹ ದೇವರು ನಿನ್ನ ಕೈ ಹಿಡಿದಿದ್ದಾನೆ, ಅಂತಹ ದೇವರು ನಿನ್ನ ಪಕ್ಷವಾಗಿ ನಿಂತುಕೊಂಡಿದ್ದಾನೆ, ಅಂತಹ ದೇವರು ಅದ್ವಿತೀಯನಾಗಿ ನಿನ್ನ ಮಧ್ಯದಲ್ಲಿದ್ದಾನೆ. ಅದಕ್ಕಾಗಿ ನಿನಗೆ ಯಾವ ಆಶಾಭಂಗ ಎನ್ನುವಂಥದ್ದು ಇಲ್ಲ ಪ್ರಿಯರು. ಅದಕ್ಕಾಗಿ ನೀನು ಭಯಪಡಬೇಡ, ದೇವರು ನಿನಗೆ ಸಹಾಯ ಕೊಡ್ತಾನೆ. ನೀನು ಯಾವ ಒಂದು ವಿಷಯಕ್ಕಾಗಿ ನಿನ್ನ ದೇವರ ಸಮೀಪಕ್ಕೆ ಬಳಿಗೆ ಬಂದಿದೆಯೋ, ಇವತ್ತಿನ ದಿವಸ ಖಂಡಿತವಾಗಿ ದೇವರು ನಿನ್ನ ಪಕ್ಷವಾಗಿ ಯುದ್ಧ ಮಾಡಿ ಆತನು ನಿನಗೆ ಸಹಾಯವನ್ನು ಕೊಡ್ತಾನೆ. ನೀನು ಭಯಪಡಬೇಡ, ದೇವರ ಮೇಲೆ ನೀನು ಕಣ್ಣೆತ್ತಿ ನೀನು ನೋಡು, ಮನುಷ್ಯರನ್ನು ನೋಡಬೇಡ. ಅಲ್ಲಿ ಯಾರನ್ನು ನೋಡಬೇಕಾಗಿದೆ, ನೀನು ದೇವರನ್ನು ನೋಡು. ದೇವರನ್ನು ನೋಡುವಾಗ ದೇವರು ಖಂಡಿತವಾಗಿ ನಿನ್ನ ಕೈ ಬಿಡೋದಿಲ್ಲ. ಆತನು ನಿನ್ನನ್ನು ಕೈ ಹಿಡಿದು ನಡೆಸಿ ಬರುವಂಥ ಎಲ್ಲ ಉಪದ್ರವಗಳು, ಉಪಟಳ, ತೊಂದರೆ, ತಾಪತ್ರೆ, ಕಷ್ಟ ಕಾರ್ಪಣ್ಯಗಳು ಯಾವುದಿದೋ ಅವುಗಳ ಮಧ್ಯದಲ್ಲಿ ನಡೆಸಿದಾಗಲೂ ಕೂಡ ನಿನ್ನ ಮೇಲೆ ಯಾವೊಂದು ಸಮಸ್ಯೆ ಬರಲಾರ್ದಾಗೆ, ನಿನ್ನ ಒಂದು ಕೂದಲು ಕೂಡ ನಾಶವಾಗದ ಹಾಗೆ ದೇವರು ಕಾರ್ಯ ಮಾಡ್ತಾನೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಯಲ್ಲಿ ಹಾಕಿದ್ರು ದೇವರ ಪರವಾಗಿ ಅವರು ನಿಂತುಕೊಂಡ ಕಾರಣಕ್ಕಾಗಿ. ಹಲ್ಲೆಲೂಯಾ. ಆ ಬೆಂಕಿ 7ರಷ್ಟು ಗುರಿಯುವ ಆವಿಗೆಯಲ್ಲಿ ಹಾಕಿದಾಗಲೂ ಕೂಡ ಅವರಿಗೆ ಅವರ ಕೂದಲು ಕೂಡ ಏನಾಗಲಿಲ್ಲಂತ್ರಿ, ಸುಡಲಿಲ್ಲ. ಅವರ ಬಟ್ಟೆಯಲ್ಲಿ ಕೂಡ ಹೊಗೆಯ ವಾಸನೆ ಬರಲಿಲ್ಲ. ಕಾರಣ ಏನಂತಂದರೆ, ದೇವರು ತನ್ನ ಮಕ್ಕಳ ಪರವಾಗಿ, ತನ್ನ ಕಡೆಗೆ ಕಣ್ಣೆತ್ತಿ ನೋಡುವವರ ಪರವಾಗಿ ತಾನೇ ಇಳಿದು ಬಂದು ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಇವತ್ತು ನಾನು ನೀನು ಕೂಡ ಸಂಪೂರ್ಣವಾಗಿ ದೇವರು ನನಗೆ ಸಹಾಯಕ ಎಂಬುದಾಗಿ ದಾನಿಯೇಲನ ಸಿಂಹದ ಗವಿಯಲ್ಲಿದ್ದಾಗಲೂ ಕೂಡ ದೇವರ ಸಹಾಯವನ್ನು ಬೇಡಿದ ಹಾಗೆ ಇವತ್ತು ನೀವು ಈ ಒಂದು ಪ್ರಪಂಚದಲ್ಲಿದ್ದೇವೆ, ಈ ಒಂದು ಏನಂತ ಹೇಳ್ತಾರೆ, ಲೋಕದಲ್ಲಿದ್ದೇವೆ. ಸಿಂಹಗಳೋಪಾದಿಯಲ್ಲಿ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನ್ನು ಯಾರನ್ನಾದರೂ ನುಂಗಿ ಬಿಡಬೇಕಂತೇಳಿ ಬರುವಾಗ ನಾವು ಭಯಪಡಬಾರ್ದು. ಯಾಕಂದರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನ್ನು ಬರುವಾಗ ನಮಗೋಸ್ಕರವಾಗಿ ಒಂದು ಸಿಂಹ ಇದೆ, ಯೂದ ಗೋತ್ರದ ಸಿಂಹ, ಆತನೇ ಯೇಸು ಕ್ರಿಸ್ತನು. ಆತನ ಬಳಿಯಲ್ಲಿ ನಾವಿರುವಾಗ ಎಲ್ಲ ಗರ್ಜಿಸುವ ಸಿಂಹಗಳನ್ನು ಆತನ ಏನು ಮಾಡ್ತಾನೆ, ನಾಶಪಡಿಸ್ತಾನೆ. ಪ್ರೇರ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸಿಂಹಗಳ ಬಾಯಿಗಳನ್ನು ಕೂಡ ಕಟ್ಟಿ ಹಾಕುವ ಹಾಗೆ ನಮ್ಮನ್ನು ದೇವರು ಏನು ಮಾಡ್ತಾನೆ, ಕಾರ್ಯ ಜರುಗಿಸ್ತಾನೆ. ಪ್ರಿಯರು, ಅದಕ್ಕಾಗಿ ನಾವು ನೋಡ್ತೇವೆ 91ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿರ್ತೇನೆ ಅಂತೇಳಿ, ಸಿಂಹ ಸರ್ಪಗಳ ಮೇಲೆ ನೀನು ನಡೆಯುವಿ ಎಂಬುದಾಗಿ. ಹಲ್ಲೆಲೂಯಾ. ಕೊನೆಯದಾಗಿ ಆ ವಚನ ಓದಿಕೊಂಡು ನಾವು ಸಂದೇಶ ಮುಗಿಸ್ಕೊಳ್ಳೋಣ. 91ನೇ ಕೀರ್ತನೆ 12ನೇ ವಚನ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು
ತುಳಿದು ಬಿಡುವಿ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಸಹಾಯ ನಿನಗೆ ಬಂದಂಥ ಸಮಯದಲ್ಲಿ, ದೇವರ ನಿವಾಸ ಸ್ಥಾನವಾಗಿ ನೀನು ಮಾಡಿಕೊಂಡಂಥ ಸಮಯದಲ್ಲಿ ನಿನಗೆ ಯಾವ ಕೇಡು ಇಲ್ಲ, ಉಪದ್ರವವು ಕೂಡ ನಿನ್ನ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ. ದೇವದೂತರು ನಿನ್ನನ್ನು ಕಾಯುವುದಕ್ಕೋಸ್ಕರವಾಗಿ ಆತನವರಿಗೆ ಅಪ್ಪಣೆಯನ್ನು ಕೊಡ್ತಾನೆ ಪ್ರಿಯರೇ. ಕಾಲು ಕಲ್ಲಿಗೆ ತಗಲದ ಹಾಗೆ ದೇವರು ಏನು ಮಾಡ್ತಾನೆ, ನಿನಗೆ ಸಹಾಯವನ್ನು ಕೊಡ್ತಾನೆ. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವು ದೇವರು ನಿಮ್ಮನ್ನು ಏನು ಮಾಡ್ತಾನಂತೆ, ಆಶೀರ್ವದಿಸ್ತಾನೆ ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ಯಾವ ವಿಷಯಕ್ಕೋಸ್ಕರವಾಗಿ ಭಯಪಡ್ತಾ ಇದ್ದೀಯ? ಕುಟುಂಬದಲ್ಲಿರ್ತಕ್ಕಂಥ ಗಲಿಬಿಲಿ ಸಮಸ್ಯೆಗಳ, ಕುಟುಂಬದಲ್ಲಿರ್ತಕ್ಕಂಥ ಅಲಜಡಿ ಸಮಸ್ಯೆಗಳ, ಕುಟುಂಬದಲ್ಲಿ ಆವರಿಸಿರ್ತಕ್ಕಂಥ ಕೆಲವೊಂದು ಕಾರ್ಯಗಳ, ಅವುಗಳಿಗೋಸ್ಕರವಾಗಿ ನೊಂದುಕೊಳ್ತಾ ಇದೆಯಾ? ಅನಾರೋಗ್ಯಕ್ಕೋಸ್ಕರವಾಗಿ ನೊಂದುಕೊಳ್ತಾ ಇದೆಯಾ? ಅಸಮಾಧಾನದ ಸ್ಥಿತಿಯ ಪರಿಸ್ಥಿತಿಗಳ ಮಧ್ಯದಲ್ಲಿ ಜೀವಿಸ್ತಾ ಇದೆಯಾ? ಹೊಲಗಳ ವಿಷಯದಲ್ಲಿ, ಬೆಳೆಯ ವಿಷಯದಲ್ಲಿ, ಮಕ್ಕಳ ಮದುವೆ ಕಾರ್ಯದ ವಿಷಯದಲ್ಲಿ, ಬಿಸಿನೆಸ್ಗಳ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಈ ಸಮಯದಲ್ಲಿ ನಿನಗೆ ಭಯ ಆವರಿಸಿದೆ? ದೇವರು ವಾಕ್ಯ ಹೇಳುತ್ತೆ, ದೇವರೇ ನಿನ್ನ ಜೊತೆಗಾರನಾಗಿದ್ದಾನೆ, ದೇವರು ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತ ನಿನಗೆ ಸಹಾಯಕನಾಗಿ ನಿಂತಿರುವ ದೇವರಾಗಿದ್ದಾನೆ. ಅಂಜಬೇಡ, ಭಯಪಡಬೇಡ. ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕಿದ್ದಾನೆ. ನಷ್ಟಪಟ್ಟಿರ್ತಕ್ಕಂಥ, ನೀನು ಕಳೆದುಕೊಂಡಿರ್ತಕ್ಕಂಥದ್ದು ಎಲ್ಲವನ್ನ ತಿರುಗಿ ಆತನು ಕಟ್ಟಿಕೊಡುವಂಥ ದೇವರಾಗಿದ್ದಾನೆ. ಸಮಸ್ಯೆಯ ಮಧ್ಯದಲ್ಲಿ ಆತನು ಸವಾಲು, ಸಂದಿಗ್ಧತೆ ಪರಿಸ್ಥಿತಿಗಳ ಮಧ್ಯದಲ್ಲಿ ದ್ವಾರಗಳನ್ನು ತೆರೆ ಮಾಡುವಂಥ ದೇವರಾಗಿದ್ದಾನೆ. ಸಹೋದರ ಸಹೋದರಿ, ಭಯಪಡಬೇಡ. ಇವತ್ತು ನೀನು ಕಣ್ಣೆತ್ತಿ ದೇವರ ಕಡೆಗೆ ನೋಡಿ. ಇವತ್ತು ನೀನು ಕಣ್ಣೆತ್ತಿ ಯೇಸುವಿನ ಕಡೆಗೆ ನೋಡಿ. ಇವತ್ತು ನೀನು ಕಣ್ಣೆತ್ತಿ ಯಜ್ಞದ ಕುರಿಮರಿಯಾದಂಥ ದೇವರ ಕಡೆಗೆ ನೀನು ದೃಷ್ಟಿಸುವುದೇ ಆದರೆ, ನೋಡುವುದೇ ಆದರೆ, ದೇವರು ನಿನ್ನ ಜೀವಿತದಲ್ಲಿ ಆತನು ಸಹಾಯವನ್ನು ಕೊಡ್ತಾನೆ. ಒಂದು ವೇಳೆ ಇಷ್ಟು ದಿವಸಗಳ ಕಾಲ ಮನುಷ್ಯರನ್ನೇ ನಿನ್ನ ಭುಜಬಲ ಎಂಬುದಾಗಿ ನೀನು ಎಣಿಸಿ ಜೀವಿಸಿದೆಯೇನು? ಮನುಷ್ಯರಲ್ಲಿಯೇ ನಿನ್ನ ಸಹಾಯ ಇದೆ ಎಂಬುದಾಗಿ ಎಣಿಸಿ ಜೀವಿಸಿದೆಯೇನು? ಸಹೋದರ ಸಹೋದರಿ, ಇವತ್ತಾದರೂ ನೀನು ದೇವರ ಕಡೆಗೆ ನೀನು ಕಣ್ಣೆತ್ತಿ ನೋಡುವಾಗ ಖಂಡಿತವಾಗಿ ನಿನಗೆ ಆಶೀರ್ವಾದ ಇದೆ, ಖಂಡಿತವಾಗಿ ನಿನಗೆ ಬಿಡುಗಡೆ ಇದೆ. ಖಂಡಿತವಾಗಿ ದೇವರ ಅದ್ವಿತೀಯನಾದಂಥ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದು ಆತನು ಅತಿಶಯ ಕಾರ್ಯಗಳನ್ನು ಜರುಗಿಸಿ ಆಶಾಭಂಗ ಪಡಲಾರದ ಹಾಗೆ ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿ, ಯಾವ ವಿಷಯದಲ್ಲಿ ಭಯ ಪಡ್ತಾ ಇದೆಯಾ? ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ, ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ, ಭಯಪಡಬೇಡ, ನಾನು ನಿನಗೆ ಸಹಾಯ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು, ಭಾಷೆ ಕೊಟ್ಟಂಥ ದೇವರು, ಆತನು ಸಾಮಾನ್ಯನಲ್ಲ, ಅಸಾಮಾನ್ಯನಾದಂಥ ದೇವರಾಗಿದ್ದಾನೆ. ಈ ಲೋಕ ಮಧ್ಯದಲ್ಲಿ ನಾವು ಜೀವಿಸುವಾಗ, ಲೋಕದಲ್ಲಿರ್ತಕ್ಕಂಥ ಹೋರಾಟಗಳ ಮಧ್ಯದಲ್ಲಿ ನಾವು ದೇವರನ್ನೇ ನಮ್ಮ ಬಲ ಎಂಬುದಾಗಿ ನೆನೆಸಿ ನಾವು ಜೀವಿಸುವಾಗ ಖಂಡಿತವಾಗಿ ಕೂಡ ದೇವರು ಕೈ ಬಿಡದ ದೇವರಾಗಿ, ಕೈ ಹಿಡಿದು ನಡೆಸುವ ದೇವರಾಗಿ, ಸಿಂಹಗಳ ಮಧ್ಯದಲ್ಲಿ, ಬೆಂಕಿಯ ಮಧ್ಯದಲ್ಲಿ, ನದಿಗಳ ಮಧ್ಯದಲ್ಲಿಯೂ ಕೂಡ ಆತನ ಅದ್ಭುತವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಮಹೋನ್ನತನು, ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯವನ್ನು, ಬಿತ್ತಿದಂಥ ಬೀಜವನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡಪ್ಪ. ದೇವರೇ, ಒಳ್ಳೆಯ ಹೃದಯದಲ್ಲಿ ಬಿದ್ದ ಬೀಜವು 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುತ್ತೆ ಎಂಬುದಾಗಿ ನೀನು ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ದೇವರು ನಿನ್ನ ವಾಕ್ಯವನ್ನು ಇವರು ಕೇಳಿದ್ದಾರೆ. ದೇವರ ಫಲ ಕೊಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಿ. ಯಾವ ವಿಷಯದಲ್ಲಿ ತಪ್ಪು ಹೋಗದ ಹಾಗೆ ಸ್ಥಿರವಾಗಿ ನಿನ್ನಲ್ಲಿ ಇದ್ದುಕೊಂಡವರಾಗಿ, ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಬೆಳೆಯುವವರಾಗಿ, ಕರ್ತನೆ ಎಲ್ಲ ಸವಾಲು ಸಮಸ್ಯೆಗಳನ್ನು ಸ್ವಾಮಿ ಕರ್ತನೆ ನಿನ್ನ ನಾಮದ ಮೂಲಕವಾಗಿ ಎದುರಿಸುವವರಾಗಿ ನೀವು ಹೇಳಿದ್ದೀರಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ. ಯಾಕಂದರೆ ಬೇಡಿಕೊಳ್ಳೋ ಪ್ರತಿಯೊಬ್ಬನು ಒಂದನ್ನು ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು ಎಂಬುದಾಗಿ ನೀನು ಹೇಳಿದಂತೆ ನಿನ್ನ ಮಾತು ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ಸ್ವಾಮಿ ದೇವರ ಕರ್ತನೆ ನೀವು ತಾನೇ ನೆರವೇರಿಸಿ ನಡೆಸಿ. ಇವರ ಜೀವಿತದಲ್ಲಿ ಸಂಪೂರ್ಣವಾಗಿ ನಿನ್ನ ಸಹಾಯಕ್ಕಾಗಿ ನಾವು ಬೇಡಿದೆವಪ್ಪ. ದೇವರೇ, ನೀನು ಅದ್ಭುತವಾಗಿ ಕರ್ತನೆ ಒದಗಿಸಿಕೊಟ್ಟಿದ್ದೀ ಎಂಬುದಾಗಿ, ಎಲ್ಲ ರೀತಿಯಿಂದಲೂ ಸ್ವಾಮಿ ಬಿಡುಗಡೆಯನ್ನು ಕೊಟ್ಟಿದ್ದೀ ಎಂಬುದಾಗಿ, ಸಮಸ್ಯೆಯಲ್ಲಿ ದ್ವಾರಗಳನ್ನು ತೆರೆದಿದ್ದೀ ಎಂಬುದಾಗಿ, ಕಳೆದುಕೊಂಡಿದ್ದನ್ನು ತಿರುಗಿ ಕಟ್ಟಿಕೊಟ್ಟಿದ್ದೀ ಎಂಬುದಾಗಿ, ಕರ್ತನೆ ಸ್ವಾಮಿ ಬೆಂಕಿಯಂತ, ಸಿಂಹದಂಥ, ನದಿಗಳಂತ ಸ್ವಾಮಿ ಸಮಸ್ಯೆಗಳಿಂದ ನಮಗೆ ಸಂಪೂರ್ಣವಾಗಿ ವಿಮೋಚನೆಯನ್ನು ಕೊಟ್ಟಿದ್ದೀ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕರ್ತನೆ ನಿನ್ನ ಸಹಾಯಕ್ಕಾಗಿ ಬೇಡಿದ್ದೇವೆ. ಮುಂದಿನ ವಾರ ಸಾಕ್ಷಿ ಸಮೇತರಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ಸಾಕ್ಷಿಗಳನ್ನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಬೇಡಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮೀಯರ ಶಾಶ್ವತವಾದ ನಡೆಸೋಕೆ, ಅಲಂಕರಿಸಿ ಬಲಪಡಿಸೋಕೆ, ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಾಲದಲ್ಲಿ ಆಗಿರಲಿ ಸ್ವಾಮಿ. ಆಮೆನ್.